ನ್ಯೂಸ್18 ಕನ್ನಡದ ವತಿಯಿಂದ ಬೆಂಗಳೂರಿನ ಅತಿ ದೊಡ್ಡ ಫಿಟ್ನೆಸ್ ಹಬ್ಬ ನಡೆಯಿತು. ಈ ನಮ್ಮ ರನ್ ಹೆಸರಿನ ಈ ಫಿಟ್ನೆಸ್ ಹಬ್ಬದಲ್ಲಿ ಮಕ್ಕಳಿಂದ ಹಿಡಿದು ಅಜ್ಜ ಅಜ್ಜಿಯವರು ಎಲ್ಲರೂ ಕೂಡ ಎಲ್ಲಾ ವಯೋಮಾನದವರು ಭಾಗವಹಿಸಿದ್ರು. ವಿಜೇತರಾದವರಿಗೆ ಆಕರ್ಷಕ ಬಹುಮಾನವನ್ನು ನೀಡಲಾಯಿತು. ವಿಠಲ್ ಮಲ್ಯ ರೋಡ್ನ ಸೇಂಟ್ ಜೋಸೆಫ್ ಬಾಯ್ಸ್ ಕಾಲೇಜಿನಿಂದ 1 ಕಿಲೋಮೀಟರ್, 3 ಕಿಲೋಮೀಟರ್, 5 ಕಿಲೋಮೀಟರ್ ಹಾಗೆಯೇ 10 ಕಿಲೋಮೀಟರ್ ದೂರದ ಮ್ಯಾರಥಾನ್ ನಡೆಯಿತು. ಎಲ್ಲ ವಯಸ್ಸಿನವರು ಅತಿ ಉತ್ಸಾಹದಿಂದ ಈ ಮ್ಯಾರಥಾನ್ ನಲ್ಲಿ ಪಾಲ್ಗೊಂಡಿದ್ರು. 1 ಕಿಲೋಮೀಟರ್, 5 ಕಿಲೋಮೀಟರ್, 3 ಕಿಲೋಮೀಟರ್ ನಮ್ಮ ರನ್ ಇದೀಗ ಮುಕ್ತಾಯ ಆಗಿದೆ. ನೇರ ಪ್ರಸಾರದ ದೃಶ್ಯಗಳನ್ನು ಕೂಡ ನಿಮಗೆ ನಾವು ತೋರಿಸ್ತಾ ಇದ್ದೀವಿ. ಈಗಾಗಲೇ ಈ ಒಂದು ಕಾರ್ಯಕ್ರಮದಲ್ಲಿ ಯಾರು 10 ಕಿಲೋಮೀಟರ್ ಆಗಿರ್ಬೋದು, 5 ಕಿಲೋಮೀಟರ್, 3 ಕಿಲೋಮೀಟರ್ ರನ್ ಅನ್ನ ಟೈಮ್ಲಿ ಅಲ್ಲಿ ಎಂಡ್ ಮಾಡಿದ್ದಾರೆ, ಯಾರು ವಿನ್ ಆಗಿದ್ದಾರೆ ಅವರಿಗೆ ಇದೀಗ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಅನ್ನ ಮಾಡಲಾಗ್ತಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶರಣು ಹಂಪಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶರಣು ಹಂಪಿ, ಈಗಾಗಲೇ ಅತಿ ದೊಡ್ಡ ಫಿಟ್ನೆಸ್ ಹಬ್ಬವನ್ನ ನ್ಯೂಸ್18 ಕನ್ನಡ ಆಯೋಜನೆ ಮಾಡಲಾಗಿತ್ತು. ಯಾವ ರೀತಿಯಾಗಿ ಸಕ್ಸಸ್ಫುಲ್ ಆಗಿದೆ, ಈಗ ಸದ್ಯಕ್ಕೆ ರನ್ನರ್ಸ್ ಯಾವ ರೀತಿಯ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ? ಖಂಡಿತ ನವಿತಾ, ದೇಶದ ಅತಿ ದೊಡ್ಡದಾದಂತಹ ಫಿಟ್ನೆಸ್ ಹಬ್ಬ ಇದು ನಮ್ಮ ರನ್. ಈ ನಮ್ಮ ರನ್ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಬೆಳಗ್ಗೆ 5 ಗಂಟೆಯಿಂದನೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ 3,000ಕ್ಕೂ ಹೆಚ್ಚು ಜನ ಸಂಖ್ಯೆಯಲ್ಲಿ ಮಕ್ಕಳು, ದೊಡ್ಡವರು, ಹಿರಿಯರು ಸೇರಿದಂತೆ ಎಲ್ಲರೂ ಕೂಡ ಭಾಗಿಯಾಗಿದ್ರು. ಸೊ 10 ಕಿಲೋಮೀಟರ್, 5 ಕಿಲೋಮೀಟರ್, 3 ಕಿಲೋಮೀಟರ್ ಹೀಗೆ ಫನ್ ರನ್ ರೀತಿನೂ ಕೂಡ ವಿವಿಧ ರೀತಿಯಾದಂತ ರನ್ನಿಂಗ್ ಏನಿತ್ತು ಕಾಂಪಿಟೇಷನ್, ಈ ಕಾಂಪಿಟೇಷನ್ ಅಲ್ಲಿ ಗೆದ್ದವರಿಗೆ ಈಗ ಪ್ರಶಸ್ತಿ ಕೊಡುವಂತ ಕಾರ್ಯನೂ ಕೂಡ ಆಗ್ತಾ ಇದೆ. ಬೆಳಗ್ಗೆಯಿಂದನೂ ಕೂಡ ಅತ್ಯುತ್ಸಾಹದಿಂದ ಸಿಲಿಕಾನ್ ಸಿಟಿಯ ಜನತೆ ಆಗಮಿಸಿ ಪಾರ್ಟಿಸಿಪೇಟ್ ಅನ್ನ ಮಾಡಿದ್ರು. ಈಗ ನಮ್ ಜೊತೆಗೆ 10K ರನ್ ಭಾಗಿಯಾದಂತ ಸ್ನೇಹಿತರಿದ್ದಾರೆ, ಅವ್ರನ್ನೇ ಮಾತಾಡ್ತಾ ಹೋಗೋಣ. ಸರ್, ಇದು ನಿಮ್ ಮೊದಲೇನೇನೆಲ್ಲ ಇದು ಪಾರ್ಟಿಸಿಪೇಟ್ ಮಾಡ್ತಾ ಇರೋದು, ಏನ್ ಹೇಳಕ್ ಬಯಸ್ತೀರಿ? ಹೇಗಿತ್ತು ಎಕ್ಸ್ಪೀರಿಯನ್ಸ್? ನ್ಯೂಸ್18 ಆರ್ಗನೈಸೇಷನ್ ಬಗ್ಗೆ ನಿಮ್ಗೆ ಏನ್ ಅನಿಸ್ತು? ತುಂಬಾ ಖುಷಿ ಆಗುತ್ತೆ. ಆಕ್ಚುಲಿ ಈ ತರ ನಮ್ಮ ರನ್ ಅನ್ನೋ ಕಾರ್ಯಕ್ರಮಗಳು ನಡೀತಾ ಇರಬೇಕು. ಯಾಕಂದ್ರೆ ಯೂಶಲಿ ಸಿಟಿಯಲ್ಲಿ ಈ ಸ್ಟ್ರೆಸ್ಫುಲ್ ಜೀವನ ತುಂಬಾ ಕಷ್ಟ, ಇಲ್ಲಿ ಓಡಾಡೋದು ಕಷ್ಟ. ಅಂತದ್ರಲ್ಲಿ 10K, 5 ಕಿಲೋಮೀಟರ್, 3 ಕಿಲೋಮೀಟರ್ ಫನ್ ರನ್ ಅನ್ನೋ ತರ ಇದೆಲ್ಲ ಆರ್ಗನೈಸ್ ಮಾಡಬೇಕು. ಯಾಕಂದ್ರೆ ಬ್ಯಾಂಗ್ಳೂರಲ್ಲಿ ಒಂದು ಭಾನುವಾರ ಅಟ್ಲೀಸ್ಟ್ ಸ್ವಲ್ಪ ಅಡ್ರಿನಲ್ ರಶ್ ಅಂತಾರೆ. ಸೊ ಅದು ಒಂಥರಪ್ಪ ಬೆವ್ರು ಇರಿಸೋದಕ್ಕೆ ಇದೊಂದು ಒಂದು ಒಳ್ಳೆ ಅವಕಾಶ. ಸೊ ಈ ತರ ಪ್ರತಿ ತಿಂಗಳಲ್ಲಿ 1-2-3 ಆರ್ಗನೈಸ್ ಮಾಡಬೇಕು ಪ್ರತಿ ಸಂಡೇ ಆರಾಮಾಗಿರೋಣ, ಮನೇಲಿರೋಣ ಅಂತ ಹೇಳಿ ಯೋಚನೆ ಮಾಡೋರಿಗೆ ಡೈಲಿ ಯಾಕೆ ವಾಕಿಂಗ್ ಮಾಡ್ಬೇಕು, ಯಾಕೆ ಜಾಗಿಂಗ್ ಮಾಡ್ಬೇಕು ಅಂತ ಹೇಳಿ ಒಂದಷ್ಟು ನಿರ್ಲಕ್ಷ್ಯ ಮನೋಭಾವ ಇರುತ್ತೆ. ಅವ್ರಿಗೆ ಏನ್ ಟಿಪ್ಸ್ ಹೇಳಕ್ ಬಯಸ್ತೀರಿ ಸರ್? ಖಂಡಿತ ಈಗ ನೋಡಿ, ಹಾರ್ಟ್ ಅಟ್ಯಾಕ್ ಅನ್ನೋದು ತುಂಬಾ ಆಗ್ತಾ ಇದೆ. 25-30 ವರ್ಷದ ಜನ, 30 ವರ್ಷದ ಯುವಕರು ಸಾಯ್ತಾ ಇದ್ದಾರೆ. ಅದು ಯಾಕೆ ಅಂತಂದ್ರೆ ನಾವು ಕಂಪ್ಲೀಟ್ಲಿ ಮೊಬೈಲ್ ಅಲ್ಲಿ ಇನ್ವಾಲ್ವ್ ಆಗಿದ್ದೀವಿ, ಫಿಸಿಕಲ್ ಆಕ್ಟಿವಿಟಿ ಇಲ್ಲ. ಸೊ ಬೆಂಗಳೂರಲ್ಲಿ ಎಷ್ಟು ಇದೆ ಅಂದ್ರೆ 8-9 ಗಂಟೆ ಕೆಲಸ, 12 ಗಂಟೆ ಕೆಲಸ, ಅದರೊಟ್ಟಿಗೆ ಮತ್ತೆ 2-3 ತಾಸು ಟ್ರಾಫಿಕ್ ಅಲ್ಲಿ ನಮ್ಮ ಹಣ ಓಡ್ತೀವಿ ನಾವು. ಅಂತ ಇದರಲ್ಲಿ 1 ಗಂಟೆ ನಮ್ಮ ಜೀವನಕ್ಕೋಸ್ಕರ, ನಮ್ಮ ಒಂದು ಹೆಲ್ತ್ಗೋಸ್ಕರ ನಾವು ಸ್ಪೆಂಡ್ ಮಾಡದೇ ಇದ್ರೆ ಎಷ್ಟು ಕಷ್ಟ ಆಗುತ್ತೆ ಅಂದ್ರೆ 5 ವರ್ಷಕ್ಕೆ ನಮ್ಮ ಜೀವನ ಹೈರಾಣ ಆಗೋಗುತ್ತೆ ಬೆಂಗಳೂರಲ್ಲಿ. ಅಂಥದ್ರಲ್ಲಿ ಇಂಥ ರನ್ಗಳು ನ್ಯೂಸ್18 ಮಾಡಿರೋದು ನಿಜವಾಗ್ಲೂ ಇಂಥ ಕಾರ್ಯಕ್ರಮಗಳು ಇನ್ಮುಂದೆ ಆರ್ಗನೈಸ್ ಮಾಡಲಿ, ತುಂಬಾ ಒಳ್ಳೇದು. ನನ್ಗೆ ಇದನ್ನು ಹೊಸದಲ್ಲ, ಬಟ್ ನೋಡಿ, ನಾನು ತುಂಬಾ ಮೋರ್ ದೆನ್ 100 ಮ್ಯಾರಥಾನ್ ಅಟೆಂಡ್ ಮಾಡಿದ್ದೀನಿ, ಹಾಫ್ ಫುಲ್ ಮ್ಯಾರಥಾನ್, ಅಲ್ಟ್ರಾ ಮ್ಯಾರಥಾನ್ಸ್ ಕೂಡ. ಬಟ್ ಗ್ಯಾಪ್ ಆಗಿತ್ತು 6 ತಿಂಗಳ, ಬಿಕಾಸ್ ಆಫ್ ನನ್ನ ಪೊಸಿಷನ್ ಚೇಂಜ್ ಆಯಿತು, ಅಹಮದಾಬಾದ್ ಶಿಫ್ಟ್ ಆಗಿದೆ. ಈಗ ನೋಡಿ ಮತ್ತೆ 6 ತಿಂಗಳಲ್ಲಿ 11 kg ದಪ್ಪ ಆಗಿದೆ. ಸೊ ಇವಾಗ ನೋಡಿ ಬಂದಿದ್ದೀನಿ, ಮತ್ತೆ ಖುಷಿ ಆಗ್ತಾ ಇದೆ. ತುಂಬಾ ಬೆವರು ಹರಿಸಿದ್ದೀನಿ, ಮೋರ್ ದೆನ್ ಒಂದು 500-700 ಕ್ಯಾಲರಿ ಬರ್ನ್ ಆಗಿದೆ, ಖುಷಿ ಆಗುತ್ತೆ. ಅದ್ರಾಗ ಬೇರೆ ಈ 5 ಕಿಲೋಮೀಟರ್ 10 ಕಿಲೋಮೀಟರ್ ಇದೆ ಅಲ್ವಾ, ಈ ನಮ್ಮ UP ಸಿಟಿಯಿಂದ ಹಿಡಿದು ಕಬ್ಬನ್ ಪಾರ್ಕ್ ಇಂದ ಹಿಡಿದು ಆಮೇಲೆ ವಿಧಾನಸೌಧ ಸರೌಂಡಿಂಗ್ಸ್ ಎಲ್ಲ ಹೋಗೋದು ತುಂಬಾನೇ ಚೆನ್ನಾಗಿರುತ್ತೆ. ಮೇಡಮ್, ಫಸ್ಟ್ ಟೈಮ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಿ, ಏನ್ ಅನ್ಸುತ್ತೆ? ಹೇಗಿತ್ತು ಎಕ್ಸ್ಪೀರಿಯನ್ಸ್? ತುಂಬಾ ಎಕ್ಸೈಟಿಂಗ್ ಆಗಿದೆ, ಬಿಕಾಸ್ ವೀಕ್ಲಿ ಫುಲ್ ಆಗಿ ಕುತ್ಕೊಂಡು ಕೆಲಸ ಮಾಡ್ತಾ ಇರ್ತೀರಿ. ಫಸ್ಟ್ ಟೈಮ್ ವೀಕ್ಲಿ ಒಂದ್ಸಲ ಬಂದ್ಬಿಟ್ಟು ಈ ತರ ಮಾಡೋ ಫುಲ್ ಎನರ್ಜೆಟಿಕ್ ಆಗಿ ಫೀಲ್ ಆಗುತ್ತೆ. ಕಷ್ಟ ಆಗುತ್ತೆ ಸ್ಟಾರ್ಟಿಂಗ್ 1-2 ಅವರ್ಸ್, ಬಟ್ ಸ್ವಲ್ಪ ಮೂವ್ ಆಗ್ತಾ ಆಗ್ತಾ ಎಲ್ಲಾರು ನೋಡ್ತಾ ನಮ್ಗೆ ಇನ್ನೂ ಎಕ್ಸೈಟ್ ಆಗಿ ಮುಂದೆ ಹೋಗ್ಬೇಕು ಅನ್ಸುತ್ತೆ. ಸೊ ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ಆಕ್ಚುಲಿ, ಅಂಡ್ ಥ್ಯಾಂಕ್ಸ್ ಟು ನ್ಯೂಸ್18 ಫಾರ್ ಕಂಡಕ್ಟಿಂಗ್ ದಿಸ್. ಯಂಗ್ಸ್ಟರ್ಸ್ ಗೆ ಏನ್ ನಿಮ್ಮ ಸಜೆಷನ್ ಇದೆ ಮ್ಯಾಮ್? ಐ ಥಿಂಕ್ ಈ ತರ ಜಾಸ್ತಿ ಮಾಡಬೇಕು ನಾವು, ಬಿಕಾಸ್ ಎಲ್ಲರೂ ಯಂಗ್ಸ್ಟರ್ಸ್ ತುಂಬಾ ಮೊಬೈಲ್ ಅಲ್ಲಿ ಇರ್ತೀರಿ, ಯಾರು ನಾವು ಆಚೆ ಬಂದು ಜಾಸ್ತಿ ಈ ತರ ಆಕ್ಟಿವಿಟೀಸ್ ಮಾಡಲ್ಲ. ಸೊ ಈ ತರ ಯಂಗ್ಸ್ಟರ್ಸ್ ಪಾರ್ಟಿಸಿಪೇಟ್ ಮಾಡೋದು, ಚಿಕ್ಕ ಮಕ್ಕಳೆಲ್ಲ ಮಾಡ್ತಿದ್ದಾರೆ, ಅದು ತುಂಬಾ ಖುಷಿ ಆಗುತ್ತೆ ನೋಡೋದಕ್ಕೆ. ಬಿಕಾಸ್ ಎಲ್ಲರೂ ಮಕ್ಕಳು ಆಟಕ್ಕೆ ಆಚೆ ಬರೋದೇ ದೊಡ್ಡ ವಿಷಯ, ಇದರಲ್ಲಿ ಬಂದು ಈ ತರ ಪಾಪ ಇವೆಂಟ್ಸ್ ಅಲ್ಲಿ ಕಂಡಕ್ಟ್ ಮಾಡೋದು ತುಂಬಾ ಖುಷಿ ಆಗುತ್ತೆ. ಸರ್, ಇದು ಫಸ್ಟ್ ಟೈಮ್ ಮ್ಯಾರಥಾನ್? ಪ್ರೊಫೆಷನಲ್ ರನ್ನರ್ ಅಂತ ಹೇಳ್ಕೊಳ್ಳಲ್ಲ, ಬಟ್ ಜಾನಲ್ಲಿ ಸ್ಟಾರ್ಟ್ ಮಾಡಿದ್ದು ರನ್ ಮಾಡೋದಕ್ಕೆ. ಇದು ನನ್ನ 23rd ಈವೆಂಟ್. ಇದು ಒಂದು
3 ಹಾಫ್ ಮ್ಯಾರಥಾನ್ಸು ಮತ್ತು 18 10K ರನ್ಸ್ ಮಾಡಿದ್ದೀನಿ. ಇದು ನನ್ನ 18th 10K ರನ್ನು. ಫಸ್ಟ್ ಆಫ್ ಆಲ್ ಲೈಕ್ ಕಂಗ್ರ್ಯಾಚುಲೇಷನ್ಸ್ ಟು ನ್ಯೂಸ್ 18 ಆ್ಯಂಡ್ ವೆರಿ ಎಲ್ಲರೂ ಕೂಡ ಥ್ಯಾಂಕ್ಸ್ ಮಾಡ್ತಾ ಇದ್ದಾರೆ. ಅಫ್ಕೋರ್ಸ್ ದೇಶದಲ್ಲಿ ಅತಿ ದೊಡ್ಡದಾದಂತ ಇವೆಂಟ್ ಇದು. ಅದರಲ್ಲೂ ಕೂಡ ಫಿಟ್ನೆಸ್ ಹಬ್ಬದ ರೀತಿಯಾಗಿ ಸಂಭ್ರಮ ಸೆಲೆಬ್ರೇಷನ್ ನ ಆಚರಣೆಯನ್ನ ಮಾಡ್ತಾ ಇದ್ದಾರೆ. ಬೆಳಗ್ಗೆಯಿಂದನೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಒಬ್ಬರಲ್ಲ ಇಬ್ಬರಲ್ಲ 3,000ಕ್ಕೂ ಹೆಚ್ಚು ಜನ ಒಂದೆಡೆ ಸೇರೋದು, ಅದು ರನ್ ನಲ್ಲಿ ಭಾಗವಹಿಸೋದು ಸುಲಭದ ಮಾತಲ್ಲ. ಸೊ ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಇದಕ್ಕೆ ನ್ಯೂಸ್ 18ಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ ಎಲ್ಲ ರನ್ನರ್ಸ್.